ಬಿಗ್ ಬಾಸ್ ರನ್ನರ್ ಅಪ್ ರಕ್ಷಿತಾ ಶೆಟ್ಟಿಗೆ ಹುಟ್ಟೂರಲ್ಲಿ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ರೋಡ್ ಶೋ ಮಾಡಿ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ಗೆಲುವಿನ ಸಂಭ್ರಮದಲ್ಲಿರುವಂತಹ ಗಿಲ್ಲಿ ನಟ ಶಿವಣ್ಣ ಹಾಗೂ ಕಿಚ್ಚ ಸುದೀಪ್ ಅವರ ಆಶೀರ್ವಾದ ಪಡೆದಿದ್ದಾರೆ. ಉಡುಪಿಯಲ್ಲಿ ಪಟಾಕಿ ಪೋರಿ ಹವಾ, ಹುಟ್ಟೂರಲ್ಲಿ ರಕ್ಷಿತಾ ಭರ್ಜರಿ ರೋಡ್ ಶೋ. ರಕ್ಷಿತಾ ಶೆಟ್ಟಿ ಪಟಪಟ ಪಟಾಕಿ ಪೋರಿ, ತುಳುನಾಡಿನ ಸಾದಾ ಸೀದಾ ಹುಡುಗಿ, ಎಂಥ ಗೊತ್ತುಂಟ ಗಾಯ್ಸ್ ಅಂತ ಬಿಗ್ ಮನೆಯಲ್ಲಿ ಧೂಳೆಬ್ಬಿಸಿದ ಮಾತಿನ ಮಲ್ಲಿ. ಡಿಫರೆಂಟ್ ಮಾತಿನ ಶೈಲಿ ಮೂಲಕವೇ ಮನೆ ಮನೆಯ ಮನಸ್ಸುಗಳನ್ನ ಗೆದ್ದ ಕೃಷ್ಣ ಸುಂದರಿ. ವ್ಯಕ್ತಿತ್ವದ ಆಟದಲ್ಲಿ 10 ವರ್ಷದ ಬಳಿಕ ರನ್ನರ್ ಅಪ್ ಆದ ಏಕೈಕ ಹೆಣ್ಮಗಳು. ಕನ್ನಡಿಗರ ಮನಗೆದ್ದ ರಕ್ಷಿತಾಗೆ ಉಡುಪಿಯಲ್ಲಿ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಬಿಗ್ ಬಾಸ್ ಮನೆಗೆ 4ನೇ ಸ್ಪರ್ಧಿಯಾಗಿ ಕಾಲಿಟ್ಟಿದ್ದ ರಕ್ಷಿತಾ ಶೆಟ್ಟಿ ಮೂಲತಃ ಮಂಗಳೂರಿನವರು. ರಕ್ಷಿತಾ ಶೆಟ್ಟಿ ಹುಟ್ಟಿದ್ದು ಮಂಗಳೂರಿನ ಪಡುಬಿದ್ರೆಯಲ್ಲಿ, ಬೆಳೆದಿದ್ದೆಲ್ಲ ಮುಂಬೈನಲ್ಲಿ. ಹೀಗಾಗಿ ರಕ್ಷಿತಾ ಶೆಟ್ಟಿಗೆ ಕನ್ನಡ ಸರಿಯಾಗಿ ಬರ್ತಾ ಇರಲಿಲ್ಲ. ಕನ್ನಡ ಸರಿಯಾಗಿ ಬರದಿದ್ರು ಕನ್ನಡದಲ್ಲೂ ವ್ಲಾಗ್ಸ್ ಮಾಡ್ತಿದ್ರು. ವ್ಲಾಗ್ಸ್ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಎಬ್ಬಿಸಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಬಿಗ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಹವಾ ಕ್ರಿಯೇಟ್ ಮಾಡಿದ್ರು. ಅವರು ಕಲಪೆಗೆ ಯೂಸ್ ಮಾಡಿದ್ರು, ನಾಮಿನೇಷನ್ಗೆ ಯೂಸ್ ಮಾಡಿದ್ರು, ಹಂಗೇನೆ ಆಗುದು. ರಕ್ಷಿತಾ ಮೇಲಂತೂ ಒಂದು ಚೂರು ಕಂಪ್ಲೇಂಟ್ ಇಲ್ಲ. ಯಾರಿಲ್ಲ ಅಂದ್ರೂ ಅಡಿಗೆ ಮಾಡ್ತಾ ಇರ್ತಾರೆ. ರಾಶಿಕಾ ಅಡಿಗೆ ಮಾಡ್ಬೇಕು, ಮಾಡಲ್ಲ ಅಂತ ಮನೆ ಕೆಲಸಗಳು ಅಂತ ಅನ್ಕೊಂತ. ಬಿಗ್ ಮನೆಯಲ್ಲೇ ಒಂಟಿಯಾಗಿಯೇ ಹೋರಾಡಿದ್ದ ರಕ್ಷಿತಾ ಎದುರಾಳಿಗಳನ್ನ ಮಾತಲ್ಲೇ ಮಣ್ಣು ಮುಕ್ಕಿಸಿದ್ರು. ಮುಗ್ಧರಿಗೆ ನಾನು ಮುಗ್ಧೆ, ರಾಕ್ಷಸಿಗೆ ನಾನು ರಾಕ್ಷಸಿಯೇ ಆಗ್ತೇನೆ ಅಂತ ಕೌಂಟರ್ ಕೊಟ್ಟಿದ್ರು. ಅಲ್ಲದೆ 2 ಬಾರಿ ಸೀಕ್ರೆಟ್ ರೂಮ್ಗೆ ಎಂಟ್ರಿ ಕೊಟ್ಟಿದ್ರು ರಕ್ಷಿತಾ. ಕೊನೆಗೆ ಘಟಾನುಘಟಿ ಸ್ಪರ್ಧಿಗಳನ್ನ ಹಿಂದಿಕ್ಕಿ ಮನಗೆದ್ದು ರನ್ನರ್ ಅಪ್ ಪಟ್ಟ ಕಟ್ಕೊಂಡಿದ್ದಾರೆ. ಇವತ್ತು ಹುಟ್ಟೂರಿಗೆ ತೆರಳಿದ ರಕ್ಷಿತಾಗೆ ತುಳುನಾಡಿನ ಬಾವುಟ ಹಿಡಿದು ಭರ್ಜರಿ ಸ್ವಾಗತ ಕೋರಿದ್ದಾರೆ. ಮಂಗಳೂರು ಉಡುಪಿ ಜಿಲ್ಲೆ ಗಡಿಭಾಗದ ಹೆಜಮಾಡಿ ಟೋಲ್ನಿಂದ ಪಡುಬಿದ್ರೆ ಪೇಟೆವರೆಗೂ ರೋಡ್ ಶೋ ಮಾಡಿದ್ರು. ದಾರಿಯುದ್ದಕ್ಕೂ ಅಭಿಮಾನಿಗಳು ಜೈಕಾರ ಹಾಕಿ ಸೆಲ್ಫಿಗೆ ಮುಗಿಬಿದ್ರು. ಮೆರವಣಿಗೆ ವೇಳೆ ಮಹಿಳೆ ಒಬ್ಬರು ರಕ್ಷಿತಾಗೆ ಬಂಗುಡೆ ಮೀನು ಗಿಫ್ಟ್ ಕೊಟ್ರು. ಅದೇ ಮೀನು ಹಿಡ್ಕೊಂಡು ರಕ್ಷಿತಾ ಭರ್ಜರಿ ಡಾನ್ಸ್ ಮಾಡಿದ್ದಾರೆ. ರೋಡ್ ಶೋ ವೇಳೆ ಮಾತನಾಡಿದ ರಕ್ಷಿತಾ, ಈ ರೀತಿ ಪ್ರೀತಿ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಜನರನ್ನು ನೋಡಿ ತುಂಬಾ ಖುಷಿಯಾಗಿದೆ. ಪ್ರೀತಿ ತೋರಿಸಿದ ಎಲ್ಲರಿಗೂ ಧನ್ಯವಾದ ಹೇಳಿದ್ದಾರೆ. ಎಷ್ಟು ಥ್ಯಾಂಕ್ ಯು ಹೇಳಿದ್ರೆ ಕಮ್ಮಿಯೇ. ಓಕೆ, ಸಾಯುವ ತನಕ ಮರೆಯಲ್ಲ. ಇಲ್ಲಿ ತನಕ ತಕೊಂಡ್ ಬಂದಿದ್ದೀರಾ, ಇಷ್ಟು ಪ್ರೀತಿ ತೋರಿಸಿದ್ದೀರಾ. ನಿಮ್ಮ ಮಗಳು ಮಗಳು ಅಂತ ನನಗೆ ಒಂದು ಟೈಟಲ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತಾ ಉಂಟು. ಫುಲ್ ಅನ್ಎಕ್ಸ್ಪೆಕ್ಟೆಡ್. ಥ್ಯಾಂಕ್ ಯು ಸೋ ಮಚ್. ಶಿವಣ್ಣ ಸುದೀಪ್ ಭೇಟಿಯಾದ ಬಳ್ಳಾರ್ ಗಿಲ್ಲಿ. ಬಿಗ್ ಬಾಸ್ ಮನೆಯ ಕಿಂಗ್ ಅಂದ್ರೆ ಅದು ಗಿಲ್ಲಿ ನಟ. ಕಾಮಿಡಿ ಮೂಲಕವೇ ಎದುರಾಳಿಗೆ ಪಂಚ್ ಕೊಟ್ಟು ನಡುಕ ಹುಟ್ಟಿಸಿದ ಪಂಟರ್. ದಾಖಲೆ ಮತಗಳನ್ನ ಪಡೆದು ಸೀಸನ್ 12ರ ಟ್ರೋಫಿಗೆ ಮುತ್ತಿಕ್ಕಿದ್ದಾರೆ. ಇದೇ ಗಿಲ್ಲಿ ಅಂದ್ರೆ ಶಿವಣ್ಣನಿಗೆ ವಿಶೇಷ ಪ್ರೀತಿ. ನಾನು ಗಿಲ್ಲಿ ಅಭಿಮಾನಿ ಅಂತ ಹೇಳ್ತಾನೆ ಇರ್ತಾರೆ. ಮೊನ್ನೆಯಷ್ಟೇ ಟೇಬಲ್ ಕುಟ್ಟಿ ಗಿಲ್ಲಿನೇ ಗೆಲ್ಲೋದು ಅಂತ ಹೇಳಿದ್ರು. ಇದೀಗ ಶಿವಣ್ಣನ ಭೇಟಿಯಾಗಿ ಕಾಲಿಗೆ ನಮಸ್ಕರಿಸಿ ಗಿಲ್ಲಿ ಆಶೀರ್ವಾದ ಪಡೆದಿದ್ದಾರೆ. ಮತ್ತೊಂದು ಕಡೆ ಗಿಲ್ಲಿ ಆಟಕ್ಕೆ ಕಿಚ್ಚ ಸುದೀಪ್ ಕೂಡ ಮನಸೋತು 10 ಲಕ್ಷ ಕೊಟ್ಟಿದ್ರು. ಇದೀಗ ಮಾಣಿಕ್ಯನನ್ನು ಗಿಲ್ಲಿ ಭೇಟಿಯಾಗಿದ್ದಾರೆ. ಒಟ್ಟಾರೆ ಗಿಲ್ಲಿ ರಕ್ಷಿತಾ ಶೆಟ್ಟಿ ವ್ಯಕ್ತಿತ್ವದ ಆಟಕ್ಕೆ ಕನ್ನಡಿಗರು ಹರಸಿ ಹಾರೈಸಿದ್ದಾರೆ.
ನಿರೀಕ್ಷೆಗೂ ಮೀರಿ ಪ್ರೀತಿ ಕೊಡ್ತಿದ್ದು ಇಬ್ಬರು ಗೆಲುವನ್ನ ಸಂಭ್ರಮಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.